ಪಾಯಿಂಟ್ ಇಸ್ ವೆರಿ ಸಿಂಪಲ್. ಚರ್ಚೆ ನಡುವೆ ಕೂಡ ಈ ಮಾತು ಬಂತು, ಆದರೆ ಇದನ್ನು ಸಮಪ್ ಮಾಡಬೇಕಾಗಿದೆ. ಅಂದರೆ ಕಾಂಗ್ರೆಸ್ ವಕ್ತಾರರು ಗಮನಿಸಬೇಕು, ಅವರು ಕೂಡ ಏನ್ರಿ ತಪ್ಪಿದೆ ಈ ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ ಅಂತ ಅವ್ರ ಪರವಾಗಿ ಹೇಳ್ತಾ ಇಲ್ಲ. ಅವರು ರೈತರ ಪರವಾಗಿ ನಾವು ಯೋಚನೆ ಮಾಡಬೇಕು ಅನ್ನುವ ಒಂದು ಕಾಂಟೆಕ್ಸ್ಟಲ್ಲಿ ಮಾತನಾಡ್ತಾ ಇದ್ದಾರೆ. ಚರ್ಚೆ ಮಾಡಬೇಕು, ಯಾವುದೇ ಯೋಜನೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಮುಂದಿನ ಹಂತದಲ್ಲಿ ಉತ್ತರ ಕೊಡ್ತೀರಿ ಅಂತ ಭಾವಿಸ್ತೀನಿ. ಗೋವಿಂದರಾಜ್ ಅವರೇ, ಈಗ ಇದು ಒಕ್ಕಲಿಗ ಸಮುದಾಯದ ಒಂದು ಯುದ್ಧದ ಥರ ಕಾಣಿಸ್ತಾ ಇದೆ. ನಾನು ನಾಯಕನಾಗಬೇಕು, ನೀನು ನಾಯಕನಾಗಬೇಕು, ರೈತರ ಹಿತಾಸಕ್ತಿ ಅವೆಲ್ಲ ಬೋಗಸ್ ಅನ್ನೋದು ನಮ್ಮ ಜನ ಹೇಳ್ತಾರೆ. ನಾನು ಕೂಡ ಅದನ್ನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅದು ಟ್ರ್ಯಾಕ್ ರೆಕಾರ್ಡ್ ಮುಂಚಿಂದ ಹಂಗಿದೆ. ನಿಮ್ಮ ಸ್ವತಂತ್ರ ನಿಲುವೇನು? ನಿಮ್ಮ ಪಕ್ಷದ ಸ್ವತಂತ್ರ ನಿಲುವೇನು? ಸರ್, ನಮ್ಮ ಸ್ವತಂತ್ರ ನಿಲುವೇನಂದರೆ ಇವತ್ತು ರೈತರು ಇವತ್ತು ಬೇಡ ಅಂತ ಇದ್ರೆ ಈ ಪ್ರಾಜೆಕ್ಟ್ನ ಮುಂದುವರ್ಸೋದು ಬೇಡ. ಯಾಕೆಂದ್ರೆ ಸರ್, ಒಂದು ಎಕ್ಸಾಂಪಲ್ ಬಿಜೆಪಿಯ ಧ್ವನಿ ಯಾಕೆ ಕೇಳಿಸ್ತಾ ಇಲ್ಲ? ಖಂಡಿತ ಕೇಳಿಸ್ತಾ ಇದೆ. ನೋಡಿ, ನಾನು ನೋಡಿ ಸರ್, ನಾನು ನನ್ನ ವೈಯಕ್ತಿಕವಾಗಿ ಹೇಳೋದು ಇಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸೊ ಭಾರತೀಯ ಜನತಾ ಪಾರ್ಟಿ ಇವತ್ತು ರೈತರ ಪರವಾಗಿ ನಿಂತಿದೆ. ಅರ್ಥ ಮಾಡ್ಕೊಳ್ಳಿ, ಇವತ್ತು ರೈತರು ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅವ್ರು ಹೇಳ್ದಂಗೆ ಆಗಬೇಕು. ಯಾಕೆಂದರೆ ಭೂಮಿ ಪಡೆಯೋದಂದ್ರೆ ಕಿತ್ಕೊಳೋದಲ್ಲ, ಇಷ್ಟಪಟ್ಟು ಕೊಡೋಂಗಿರಬೇಕು. ಅದೇ ರೀತಿ ಇವತ್ತು ಸರ್ IIT ಮಾಡಿರ್ಬೋದು, ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಮಗದೊಬ್ರು ಇರ್ಬೋದು. ಇವತ್ತು ಇಡೀ ಪ್ರಪಂಚದಲ್ಲಿ ಯಾರ್ಯಾರು ನಾನು ಉನ್ನತ ಸ್ಥಾನದಲ್ಲಿ ಇರೋರು ಕೂಡ ಇವತ್ತು ನಾನು ಕೂಡ ಅಗ್ರಿಕಲ್ಚರ್ ಇಷ್ಟ ಆಗಬೇಕು, ನಾನು ಕೂಡ ಬೆಳೆಯನ್ನು ಬೆಳೆಯಂಗಾಗಬೇಕು. 2 ಎಕರೆನ 3 ಎಕರೆನ ಇವತ್ತು ಜಮೀನನ್ನ ಪರ್ಚೇಸ್ ಮಾಡ್ತಾ ಇರೋ ಉದ್ದೇಶ ನೋಡಿದ್ರೆ ಇವತ್ತು ಯಾವುದೋ ಒಂದು ಫಲವತ್ತಾದ ಜಮೀನುಗಳನ್ನ ತೊಗೊಂಬಿಟ್ಟು ನಮ್ಗೆ ಇಷ್ಟ ಬಂದಂಗೆ ನಾವು ಕಿತ್ಕೊಂತೀವಿ ಅಂತಂದರೆ ಸರ್, ಈಗ ಏರಿಯಾದಲ್ಲಿ 4 ರಿಂದ 5 ಕೋಟಿ ರೂಪಾಯಿ ಜಾಸ್ತಿ, ಅದಕ್ಕಿಂತ ಬೆಲೆ ಜಾಸ್ತಿ ಸಿಗ್ತಾ ಇದೆ. ಆದರೆ ನೀವು 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಮಾತಾಡಿದಿರಿ ಇಷ್ಟೊತ್ತು. ನನ್ನ ಪ್ರಶ್ನೆ ಜನರನ್ನ ಗಮನದಲ್ಲಿ ಇಟ್ಕೊಂಡು, ಇದು ಬರೀ ಬಿಡದಿಗೆ ಮಾತ್ರ ಸೀಮಿತವಾ ಅಥವಾ ಎಲ್ಲಾ ಕಡೆ ಇದೇ ರೀತಿಯ ಹೋರಾಟ, ಕೂಗು, ಧ್ವನಿ, ಆಕ್ರೋಶ, ಸಾತ್ವಿಕ ಸಿಟ್ಟು ಇರುತ್ತೆ ಸರ್? ಫಲವತ್ತಾದ ಯಾವುದೇ ಜಮೀನಾಗ್ಲಿ ಇವತ್ತು ಯಾವುದೇ ಒಂದು ಟೌನ್ಶಿಪ್ ಇನ್ನೊಂದು ಕಂಪ್ನಿ ಎಲ್ಲಾ ಕಡೆ ಆಗ್ಬಾರ್ದು ಅದು. ಯಾಕೆಂದ್ರೆ ಎಲ್ಲಿ ಡ್ರೈ ಲ್ಯಾಂಡ್ ಇರುತ್ತೆ, ಎಲ್ಲಿ ಫಲವತ್ತತೆ ಸಿಗೋದಿಲ್ಲ, ಈ ಸಾಕಷ್ಟು ಜಮೀನು ಉಳುಮೆ ಮಾಡದಲ್ಲೇ ಬಿದ್ದಿವೆ ಅಂತ ಜಮೀನನ್ನ ತಗೊಂಡು ಇವತ್ತು ಸರ್ IT ವರ್ಕ್ ಫ್ರಮ್ ಹೋಮ್ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ಇಲ್ಲಿ ಯಾವುದೇ ಆಫೀಸಿಗೆ ಬರಲಿಲ್ಲ ಅಂದ್ರೆ ಅಂತ ನೀವು ಮಾಡೋ ಅಂತ ಗನಂದಾರಿ ಕೆಲಸ ಇವತ್ತೇನಿದೆ, ಬದಲಾವಣೆ ಬಯಸ್ಬೇಕಲ್ವಾ? ಅಂದ್ರೆ ನೀವು ಕೂಡ ಕಲ್ತ್ಕೊಳ್ತಾ ಇದ್ರಿ, ಮುಂದೆ ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ನಾವು ಯಾವ ಪ್ರಮಾದಗಳನ್ನು ಮಾಡಬಾರದು ಅಂತ ಕಲಿತಾ ಇದ್ರಿ. ಥ್ಯಾಂಕ್ ಯು ಸರ್. ಜನರ ಪರವಾಗಿ ಕೆಲಸ ಮಾಡಬೇಕು. ಎಸ್ ಸರ್. ನೋಡಿ, ಇವತ್ತು ಅಭಿವೃದ್ಧಿನೂ ಅಷ್ಟೇ ಅಗತ್ಯವಾಗಿದೆ. ಅಲ್ಲ, ಯಾರಿಗೆ? ಜಾರಕಿಹೊಳಿ ಅವ್ರಿಗೆ ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೇನೆ, ಜಾರಕಿಹೊಳಿ ಸ್ಟೇಟ್ಮೆಂಟ್ಗೆ ಬರ್ತೇನೆ. ಅಭಿವೃದ್ಧಿನೂ ಆಗಬೇಕು. ಅಭಿವೃದ್ಧಿಗೆ ಇವತ್ತು ನೋಡಿ, ಇವತ್ತು ಟ್ರಾಫಿಕ್ ಕಂಜೆಷನ್ ಇರ್ಬೋದು, ನಿಮ್ದು ಜನಸಾಂದ್ರತೆ ಇವತ್ತು ಸರ್, ಅಲ್ಲ ಅಭಿವೃದ್ಧಿನೂ ಆಗಬೇಕು ಅಂದ್ರೆ ಅದೊಂಥರ ಒಂದ್ ನಿಮಿಷ ಇವತ್ತು ಒಂದ್ ನಿಮಿಷ ಹೋಲ್ಡ್ ಆನ್. ಈಗ ದೊಡ್ಡ ಬಿಲ್ಡಿಂಗ್ ಅಭಿವೃದ್ಧಿ ಆಗಬೇಕು ಅಂದ್ರೆ ಏನ್ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ ನೀವು? ಈಗ ರೈತರ ಅಭಿವೃದ್ಧಿ ಅಲ್ವಾ ಅದು? ರೈತರ ಹೋರಾಟಕ್ಕೆ ನೀವು ಬಿಟ್ಬಿಟ್ರೆ ಅದು ಅಭಿವೃದ್ಧಿ ಕುಂಠಿತ ಅಂತ, ಅದಕ್ಕೆ ನಾನು ಅಭಿವೃದ್ಧಿ ಶೂನ್ಯ ಅಂತ ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲಿನೇ ಹೇಳಿದೆ. ನಾನು ರೈತರ ಹಿತಾಸಕ್ತಿಯನ್ನ ಮತ್ತು ಅಭಿವೃದ್ಧಿನ ಎರಡು ಸಮತೋಲಿತವಾಗಿ ಮಾಡುವಂತ ಕೆಲಸ ಸರ್ಕಾರ ಮಾಡುತ್ತೆ. ಮಾನ್ಯ ಸತೀಶ್ ಜಾರಕಿಹೊಳಿ ಅಭಿವೃದ್ಧಿ ಬೇರೆ, ರೈತರ ಹಿತಾಸಕ್ತಿ ಬೇರೆನಾ ಸರ್ ನಿಮ್ ಪ್ರಕಾರ? ಬಿಲ್ಡಿಂಗ್ ಗಳು ಬಂದ್ರೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದನ್ನ ಕಲ್ಪನೆ ಇಟ್ಕೊಂಡು ಹೇಳ್ತಾ ಇದ್ದೀರಾ? ರೈತರಿಗೆ ಪರಿಹಾರ ಇರ್ಬೋದು ಅಥವಾ ರೈತರ ಏನು ಸಮಸ್ಯೆ ಇದೆ ಅದನ್ನ ನಾವು ಕೇಳುವಂತ ಕೆಲಸವನ್ನ ನಾವು ಮಾಡ್ತೀವಿ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ರು ಅದೇ ನಾನು ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲೂ ಹೇಳಿದೆ. ರೈತರಿಗೆ ದಬ್ಬಾಳಿಕೆ ಮಾಡಿ ಅಥವಾ ಅವ್ರ ಹಿತಾಸಕ್ತಿಗೆ ವಿರುದ್ಧವಾಗಿ ಅಥವಾ ಅವ್ರಿಗೆ ತೊಂದರೆ ಕೊಟ್ಟು ಮಾಡುವಂಥದ್ದು ಏನೂ ಇಲ್ಲ.